ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಕ್ರಾಸ್ ಪೊಯಮ್ ಬೈ ಲಾಂಗ್ಸ್ಟನ್ ಹ್ಯೂಗಸ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಈ ಪದ್ಯದ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಕ್ರಾಸ್ ಈ ಪದ್ಯದಲ್ಲಿ ಲಾಂಗ್ಸ್ಟನ್ ಹ್ಯೂಗಸ್ ರವರು ಒಂದು ಅಮೇರಿಕಾದ ಜನರಲ್ಲಿರ್ತಕ್ಕಂತಹ ವರ್ಣಭೇದ ನೀತಿ ಹಾಗೂ ಆ ವರ್ಣಭೇದ ನೀತಿಯ ಸಂಕೀರ್ಣತೆಗಳನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಇವರು ಒಬ್ಬ ಬಿಳಿಯ ಹಾಗೂ ಕರಿಯ ದಂಪತಿಗಳನ್ನು ಹೊಂದಿದ್ದಾರೆ. ಅಂದರೆ ತಂದೆ ಬಿಳಿಯವರಾಗಿದ್ದು ತಾಯಿ ಕರಿಯ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಆ ಮಿಶ್ರ ಜನಾಂಗದಲ್ಲಿ ಜನಿಸಿದಂತಹ ವ್ಯಕ್ತಿ ಯಾವ ರೀತಿ ತಮ್ಮ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕವಿ ಲಾಂಗ್ಸ್ಟನ್ ಹ್ಯೂಗಸ್ ರವರ ಈ ಪದ್ಯದ ಮೂಲಕ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಲಾಂಗ್ಸ್ಟನ್ ಹ್ಯೂಗಸ್ ರವರು ಹೇಳ್ತಾ ಇದ್ದಾರೆ, ಮೈ ಓಲ್ಡ್ ಮ್ಯಾನ್ಸ್ ವೈಟ್ ಓಲ್ಡ್ ಮ್ಯಾನ್, my old mother's black. If I ever cursed my white old man, I take my curses back. ನೋಡಿ, ಈ ಮೊದಲ ಸ್ಟ್ಯಾನ್ಸಾದಲ್ಲಿ 4 ಸಾಲುಗಳಲ್ಲಿ ಕವಿ ಲಾಂಗ್ಸ್ಟನ್ ಹ್ಯೂಗಸ್ ರವರು ಹೇಳ್ತಾ ಇದ್ದಾರೆ, ಮೈ ಓಲ್ಡ್ ಮ್ಯಾನ್ಸ್ ಎ ವೈಟ್ ಓಲ್ಡ್ ಮ್ಯಾನ್. ಇಲ್ಲಿ ನನ್ನ ತಂದೆ ಅಥವಾ ನನ್ನ ಜನಾಂಗದವರು, ಅಂದರೆ ತಂದೆಗೆ ಸಾಲಿಗೆ ಸೇರಿರ್ತಕ್ಕಂಥ ಜನಾಂಗದವರು ಅಥವಾ ಪೂರ್ವಜ ತಾತ ಆಗಿರಬಹುದು, ಅವರು ಬಿಳಿಯ ಜನಾಂಗಕ್ಕೆ ಸೇರಿದ್ದಾರೆ. ಮತ್ತು ತಾಯಿ ಬಂದು ಬ್ಲ್ಯಾಕ್ ಕರಿಯ ಜನಾಂಗದವರು ಅಂತ ಹೇಳ್ತಾ ಇದ್ದಾರೆ. ಈ ಸಾಲಲ್ಲಿ ಕವಿಯು ತನ್ನ ಜನಾಂಗದ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾರೆ. ತಂದೆ ಬಿಳಿಯ ಜನಾಂಗಕ್ಕೆ ಸೇರಿದವರು, ತಾಯಿ ಬಂದು ಕರಿ ಜನಾಂಗಕ್ಕೆ ಸೇರಿದವರು. ಇಲ್ಲಿ ಕವಿ ತಾನು ಮಿಶ್ರ ಜನಾಂಗದ ಒಂದು ಮಗನಾಗಿದ್ದೇನೆ, ಆ ಅನುಭವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಅಮೆರಿಕದಲ್ಲಿನ ಜನಾಂಗಿಕ ಸಂಕೀರ್ಣತೆಗಳನ್ನು ಇಲ್ಲಿ ಸೂಚಿಸುತ್ತೆ. ಅಂದರೆ ಇವರು ಬಿಳಿ ಹಾಗೂ ಕರಿಯ ಒಂದು ಇಬ್ಬರಿಗೂ ಸಹ ಹುಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಇಲ್ಲಿ ಕ್ರಾಸ್ ಅಂತಕ್ಕಂತಹ ಹೆಸರನ್ನು ಇಟ್ಟಿದ್ದಾರೆ. ಇಫ್ ಎವರ್ ಐ ಕರ್ಸ್ ಮೈ ವೈಟ್ ಓಲ್ಡ್ ಮ್ಯಾನ್, ಐ ಟೇಕ್ ಮೈ ಕರ್ಸಸ್ ಬ್ಲ್ಯಾಕ್. ಅಂದರೆ ಇಲ್ಲಿ ನನ್ನ ವೈಟ್ ಓಲ್ಡ್ ಮ್ಯಾನ್ ಆಗಿರ್ತಕ್ಕಂತಹ ತಂದೆಯನ್ನು ನಾನೇನಾದರೂ ದೂಷಣೆ ಮಾಡಿದ್ದರೆ, ಶಪಿಸಿದ್ದರೆ ಅದನ್ನು ನೆನಪಿಸಿಕೊಂಡು ಈಗ ನಾನು ಆ ಶಾಪಗಳನ್ನು ಹಿಂತೆಗೆದುಕೊಳ್ಳುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐ ಟೇಕ್ ಮೈ ಕರ್ಸಸ್ ಬ್ಯಾಕ್. ನಾನು ಆ ಶಾಪಗಳನ್ನು ಹಿಂತೆಗೆದುಕೊಳ್ತೇನೆ. ಅಂದರೆ ಈ ಸಾಲು ಏನನ್ನು ಸೂಚಿಸುತ್ತೆ ಅಂದರೆ ಇದು ಒಂದು ಪಶ್ಚಾತ್ತಾಪದ ಭಾವನೆಯನ್ನು ತೋರಿಸ್ತಾ ಇದೆ. ಕವಿ ತಮ್ಮ ತಂದೆಯ ಬಗ್ಗೆ ಹಿಂದೆ ಇದ್ದಂತಹ ಕೋಪ, ಅಸಮಾಧಾನ, ಆ ಅಸಮಾಧಾನ ಕೋಪದಲ್ಲಿ ಅವರನ್ನು ಏನಾದರೂ ಬೈದಿದ್ದರೆ ನಾನು ಈಗ ಏನು ಮಾಡ್ತಾ ಇದ್ದೇನೆ, ಅವುಗಳನ್ನು ಹಿಂದಕ್ಕೆ ತಗೋತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಅಸಮಾಧಾನ ಮತ್ತು ಕೋಪವನ್ನು ಈಗ ಸರಿಪಡಿಸಿಕೊಳ್ಳಲು ಬಯಸ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಟ್ಯಾನ್ಸಾಗೆ ಬಂದಾಗ, ಇಫ್ ಎವರ್ ಐ ಕರ್ಸ್ಡ್ ಮೈ ಬ್ಲ್ಯಾಕ್ old mother and wished she were in hell, I am sorry for that evil wish and now I wish her well. ನೋಡಿ, ಈ ಸಾಲಿನಲ್ಲಿ ಕವಿ ತನ್ನ ತಾಯಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನೇನಾದರೂ ನನ್ನ ಬ್ಲ್ಯಾಕ್ ಮದರ್, ನನ್ನ ಕಪ್ಪು ತಾಯಿ, ಕಪ್ಪು ಜನಾಂಗಕ್ಕೆ ಸೇರಿರ್ತಕ್ಕಂಥ ತಾಯಿಯನ್ನು ನಾನು ಶಪಿಸಿದ್ದು ಮತ್ತು ಅವಳು ನರಕದಲ್ಲಿರಲಿ ಅಂತ ನಾನೇನಾದರೂ ಆರೈಕೆ ಮಾಡಿಕೊಂಡಿದ್ದರೆ, ಅಂದರೆ ಆ ರೀತಿ ಏನಾದರೂ ನಾನು ಅಂದಿದ್ದರೆ ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಯಾವಾಗಲಾದರೂ ನನ್ನ ತಾಯಿಯನ್ನು ನಾನು ಶಪಿಸಿದ್ದೀನಾ, ಅವಳು ನರಕಕ್ಕೆ ಹೋಗಲಿ ಅಂತ ನಾನು ಏನಾದರೂ ಶಾಪ ಕೊಟ್ಟಿದ್ದೇನಾ ಅಂತ ನೆನೆಸ್ಕೊಳ್ತಾ ಇದು ತಾಯಿಯ ಕಡೆಗಿನ ಕೋಪ ಮತ್ತು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನರಕದಲ್ಲಿರಲಿ ಎಂಬ ಮಾತುಗಳು ಕವಿಯಲ್ಲಿರ್ತಕ್ಕಂತಹ ಒಂದು ತೀವ್ರವಾದಂತಹ ಆಂತರಿಕವಾದಂತಹ ಒಂದು ಕೋಪ, ಅಸಮಾಧಾನ, ಸಂಘರ್ಷವನ್ನು ಇದು ಸೂಚಿಸ್ತಾ ಇದೆ. ತಾಯಿಯನ್ನೇ ನರಕಕ್ಕೆ ಹೋಗಲಿ ಅಂತಕ್ಕಂಥದ್ದು ಮಗ ಬಯಸೋದು ಯಾವಾಗ ಅಂತಾಗ ಆ ವ್ಯಕ್ತಿ ಒಂದು ವರ್ಣಭೇದ ನೀತಿ ಅಥವಾ ತಾರತಮ್ಯ, ಅಸಮಾನತೆಗೆ ಒಳಗಾಗಿ ತನ್ನ ತಾಯಿಯನ್ನು ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ನರಕದಲ್ಲಿರಲಿ ಅಂತ ಹೊಂದಿರುವಂತಹ ಮಾತುಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನೆನಪಿಸ್ಕೊಂಡು ಹೇಳ್ತಾರೆ, ಐ ಆಮ್ ಸಾರಿ ಫಾರ್ ದಟ್ ಈವಿಲ್ ವಿಶ್ ಆ್ಯಂಡ್ ನೌ ಐ ವಿಶ್ ಅರ್ ವೆಲ್. ನಾನೀಗ ಆ ರೀತಿ ಏನಾದರೂ ಕೆಟ್ಟದಾಗಿ ನನ್ನ ತಾಯಿಯನ್ನು ನಾನು ಒಂದು ಶಾಪವನ್ನು ಕೊಟ್ಟಿದ್ದರೆ, ಸಾರಿ ಫಾರ್ ದಟ್, ಅದಕ್ಕಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ, ಸಾರಿಯನ್ನು ಕೇಳ್ತೇನೆ. ಈಗ ನನ್ನ ತಾಯಿಗೆ ಒಳ್ಳೆಯದಾಗಲಿ, ನೌ ಐ ವಿಶ್ ಅರ್ ವೆಲ್, ಆಕೆಗೆ ಒಳ್ಳೆಯದಾಗಲಿ. ಇಲ್ಲಿ ಕವಿ ತನ್ನ ಪರಿವರ್ತನೆಯನ್ನು ಕಾಣಬಹುದು. ಕವಿ ಇಲ್ಲಿ ಬದಲಾಗಿದ್ದಾರೆ. ತಾಯಿಯ ಬಗ್ಗೆ ಅವರಿಗಿದ್ದಂಥ ಕೋಪ ಈಗಿಲ್ಲ, ಅದು ಒಂದು ಮಮತೆಯಾಗಿ ಬದಲಾಗಿದೆ. ತಾಯಿಯ ಮರಣದ ನಂತರ ಕವಿಗೆ ತಮ್ಮ ತಪ್ಪಿನ ಅರಿವಾಗಿರಬಹುದು ಇಲ್ಲಿ. ಆದ್ದರಿಂದ ಆತ ಹೇಳ್ತಾ ಇದ್ದಾನೆ, ಐ ವಿಶ್ ಯರ್ ವೆಲ್, ಆಕೆಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಮುಂದಿನ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ,
ಮೈ ಓಲ್ಡ್ ಮ್ಯಾನ್ ಡೈಡ್ ಇನ್ ಎ ಫೈನ್ ಬಿಗ್ ಹೌಸ್, ಮೈ ಮಾ ಡೈಡ್ ಇನ್ ಎ ಶಾಕ್. ಐ ವಂಡರ್ ವೇರ್ ಐ ಆಮ್ ಗಾನ್ ಡೈ, ಬೀಯಿಂಗ್ ನೈದರ್ ವೈಟ್ ನಾರ್ ಬ್ಲ್ಯಾಕ್. ನೋಡಿ, ಈ ಕೊನೆಯ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ತಂದೆಯಾದವರು ಒಂದು ದೊಡ್ಡ ಮನೆಯಲ್ಲಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ, ಅಂದರೆ ಅವರು ಸತ್ತಿದ್ದಾರೆ. ಆದರೆ ನನ್ನ ತಾಯಿ ಒಂದು ಸಣ್ಣ ಗುಡಿಸಲಲ್ಲಿ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ವೈಟ್ ಮ್ಯಾನ್ರವರು ತುಂಬ ಶ್ರೀಮಂತರಾಗಿದ್ದರು, ಅವರು ಒಂದು ದೊಡ್ಡ ಬಂಗಲೆಯಲ್ಲಿ ಅವರು ಸತ್ತಿದ್ದಾರೆ. ತನ್ನ ತಾಯಿ ತುಂಬ ಬಡವಳಾಗಿದ್ಲು, ಕರಿ ಜನಾಂಗಕ್ಕೆ ಸೇರಿದವಳಾಗಿದ್ದರಿಂದ ಅವಳು ಶಾಕ್, ಒಂದು ಗುಡಿಸಲಲ್ಲಿ ಸತ್ತರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲಿನ ಅರ್ಥ ಇದು ಜನಾಂಗ ಮತ್ತು ಆರ್ಥಿಕ ಅಸಮಾನತೆಯನ್ನು ಎತ್ತು ತೋರಿಸ್ತಾ ಇದೆ. ಬಿಳಿ ಜನಾಂಗಕ್ಕೆ ಸೇರಿದಂಥ ತಂದೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದರು, ಆದರೆ ಇಲ್ಲಿ ತಾಯಿ ಕಡು ಬಡತನದಲ್ಲಿ ಸತ್ತಿದ್ದಾರೆ. ಅಂದರೆ ಈ ವ್ಯತ್ಯಾಸ ಆ ಕವಿಗೆ ಒಂದು ರೀತಿ ಜೀರ್ಣಿಸಿಕೊಳ್ಳಲಾಗದಂತಹ ಒಂದು ವ್ಯತ್ಯಾಸವಾಗಿದೆ. ಇದು ಕವಿಗೆ ಒಂದು ರೀತಿ ಆಘಾತವನ್ನು ಉಂಟು ಮಾಡಿದೆ. ಕೊನೆಯ ಸಾಲಲ್ಲಿ ಹೇಳ್ತಾರೆ ನೋಡಿ, ಐ ವಾಂಡರ್ ವೇರ್ ಐ ಆಮ್ ಗೋಯಿಂಗ್ ಡೈ, ಬೀಯಿಂಗ್ ನೈದರ್ ವೈಟ್ ನಾರ್ ಬ್ಲ್ಯಾಕ್. ಇಲ್ಲಿ ಹೇಳ್ತಾ ಇದ್ದಾರೆ ಕವಿ, ನಾನು ಎಲ್ಲಿ ಸಾಯ್ತೇನೆ? ಕ್ವಶನ್ ಇದೆ ಇಲ್ಲಿ. ನಾನು ಬಿಳಿಯನೂ ಅಲ್ಲ, ಈ ಕಡೆ ಕರಿಯನೂ ಅಲ್ಲ. ಇಬ್ಬರಿಗೂ, ಬಿಳಿಯ ತಂದೆ ಕರಿಯ ತಾಯಿಗೆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನು. ಈ ಕಡೆ ಬಿಳಿಯಕ್ಕೂ ಸೇರೋದಿಲ್ಲ, ಕರಿಯಕ್ಕೂ ಸೇರೋದಿಲ್ಲ. ನಾನೆಲ್ಲಿ ಸಾಯಬಹುದು ಅಂತಕ್ಕಂಥದ್ದನ್ನ ಆಶ್ಚರ್ಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕವಿ ತನ್ನ ಅಸ್ತಿತ್ವದ ಬಿಕ್ಕಟ್ಟನ್ನು ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ತಾನು ಮಿಶ್ರ ಜನಾಂಗದವರಾಗಿದ್ದು ಕವಿ ತಾನು ಯಾವ ಜನಾಂಗಕ್ಕೆ ಸೇರಿದ್ದೇನೆ ಎಂಬತಕ್ಕಂತಹ ಗೊಂದಲದಲ್ಲಿದ್ದಾರೆ. ಮತ್ತು ನನ್ನ ಸಾವು ಯಾವ ರೀತಿಯಲ್ಲಿರಬಹುದು ಅಂತಕ್ಕಂಥದ್ದು ಆತಂಕದಲ್ಲಿದ್ದಾರೆ. ನಾನು ವೈಟ್ ಆಗಿ ಸಾಯ್ತೇನಾ ಅಥವಾ ನಾನು ಬ್ಲ್ಯಾಕ್ ಆಗಿ ಸಾಯ್ತೇನೆ, ಅಂದರೆ ನಾನು ಬಿಳಿ ಜನನಾಗಿ ಸಾಯ್ತೇನಾ ಅಥವಾ ನಾನು ಬ್ಲ್ಯಾಕ್ ಅಮೇರಿಕನ್ ಆಗಿ ಸಾಯ್ತೇನಾ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಮಿಶ್ರ ಜನಾಂಗಕ್ಕೆ ಸೇರಿಬಿಟ್ಟಿದ್ದೇನೆ, ನನ್ನ ತಂದೆ ಬಿಳಿಯ ಜನ, ನನ್ನ ತಾಯಿ ಕರಿಯ ಜನ. ನಾನು ಅವರಿಬ್ಬರನ್ನೂ ಕೋಪದಲ್ಲಿ ಅಸಮಾನದಲ್ಲಿ ಶಾಪ ಕೊಟ್ಟಿರಬಹುದು, ಆದರೆ ನಾನು ಅವರನ್ನು ಮತ್ತೆ ಪ್ರೀತಿಸ್ತೇನೆ, ನಾನು ಬದಲಾಗಿದ್ದೇನೆ. ಈಗ ನನಗಿರ್ತಕ್ಕಂಥ ಪ್ರಶ್ನೆ, ನಾನು ಕರಿಯನಾ ಅಥವಾ ಬಿಳಿಯನಾ, ನಾನು ಕರಿಯನಾಗಿ ಸಾಯ್ತೇನಾ ಅಥವಾ ಬಿಳಿಯನಾಗಿ ಸಾಯ್ತೇನಾ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪದ್ಯದ ಕನ್ನಡದ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಹೇಳಿರ್ತೇನೆ. ನಿಮಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.